ಅವರ ಬ್ಲಾಗ್ ತಪ್ಪು ಮಾಹಿತಿ ಹೋಗ್ತಾ ಇದೆ. ಈಗ ತಪ್ಪು ಮಾಹಿತಿ ತೆಗಿಸ್ತಾರೆ, ರೆಕಾರ್ಡ್ ತೆಗಿಸ್ತಾರೆ. ಈಗ ಉಪಮುಖ್ಯಮಂತ್ರಿ ಕೇಳಿದಕ್ಕೆ ತಪ್ಪು ಮಾಹಿತಿ ತಪ್ಪಿದ್ರೆ ಡಿಲೀಟ್ ಮಾಡ್ತಾರೆ. ಎಲ್ಲ ಸ್ಪಷ್ಟವಾಗಿದೆ. ಕೊನೆಯದಾಗಿ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೋಡಿ, ಗವರ್ನರ್ ಕೈಲಿ ಈ ತರ ತಪ್ಪುಗಳನ್ನ ಏಳಿಸಬೇಡಿ, ಗವರ್ನರ್ಗೆ ಅವಮಾನ ಮಾಡಬೇಡಿ, ರಾಜ್ಯದ ಅಭಿವೃದ್ಧಿಯನ್ನ ಹಾಳು ಮಾಡಿದೀರಾ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಅಷ್ಟನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಾಜಪೇಯಿ ಅವರಿದ್ದಾಗ ಭಾರತ ಅಳಿಸೋಗಿತ್ತು. ಆಯ್ತು, ಈಗ ಇವರು ಮಾಡೋದು ಇವತ್ತಿಗೂ ಇಲ್ಲ. ಶರತ್ ಅವ್ರೆ ಆಯ್ತು, ಒಂದ್ ಸೆಕೆಂಡ್ ಆಯ್ತು, ನೀವು ಮಾತಾಡಿ ಇವ್ರೆ. ಓಕೆ ಅಶೋಕ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ರಿವ್ಯೂಡ್ ಬ್ಲಾಗ್ ಆಯ್ತು, ಮಾತಾಡಲೆಲ್ಲ ವ್ಯವಸ್ಥೆ ಇದೆ. ಮಾತಾಡಿ. ಸದಸ್ಯರು ಅಂತಿದ್ದಾರೆ, ಅವ್ರು ಕೊಟ್ಟಂತ ಯಾರು ಮತ್ತೆ ಬ್ಲಾಗ್ ನಮ್ಗೆ ಎಬಿಸಿ ಗೊತ್ತಿಲ್ಲ ಮಾರ. ಮತ್ತೆ ನೋಡ ಕೂತ್ಕೊಳ್ಳಿ. ಈಗ ನಿನ್ ಬಗ್ಗೆ ಬರ್ಸ್ಕೊಳ್ರಿ. ಶರತ್ ಆಯ್ತು, ಅಷ್ಟು ಸುಲಭ ತಾನೇ ಇದು. ಓಕೆ, ಏನಿ ತಪ್ಪಾಯ್ತಿದೆ. ನೀವು ಮಾತಾಡಿದ್ರೆ ಡೀಟೇಲ್ಸ್ ಆಗಿ ಹೇಳಿ. ವೆನ್ ಯು ಟಾಕ್ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸಂಪೂರ್ಣವಾದಂತ ತಪ್ಪು ಮಾಹಿತಿ. ಆಯ್ತು, ತಪ್ಪ ಸರಿಪಡಿಸೋದು. ಯಾರು ಇಷ್ಟ ಬಂದವರೆಲ್ಲ ಹೋಗಿ ಬ್ಲಾಕ್ ತಪ್ಪಲ್ಲ, ಅದನ್ನ ನೀವು ಅಭಿವೀಕರಣ ಮಾಡಿದಿರಲ್ಲ. ರಾಜ್ಯಪಾಲರ ಸ್ಪೀಚ್ ಅಲ್ಲಿ ಹೇಳ್ಸಿದ್ರಲ್ಲ. ಕರ್ನಾಟಕ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಶರತ್ ಯಾಕೆ ಎಷ್ಟು ಮಾತಾಡ್ತೀರಿ? ಮಾಹಿತಿ ಯಾರು ಬೇಕಾದ್ರೆ ಆಯ್ತು, ನೀವು ಮಾತಾಡಿ ಇವ್ರೆ. ಈಗ ನೆಕ್ಸ್ಟ್, ಈಗ ಒಂದ್ ಸೆಕೆಂಡ್ ಈಗ ಪ್ರತಿಪಕ್ಷ ರಂಗನಾಥ್ ಅದೇ ಒಂದ್ ಸೆಕೆಂಡ್ ಅಶ್ವಥ್. ಈಗ ನೆಕ್ಸ್ಟ್ ಶರತ್ ಬಚ್ಚೇಗೌಡರು ಮಾತಾಡ್ತಾರೆ, ಅದರ ನಂತರ ವಿಜೇಂದ್ರ ಮಾತಾಡ್ತಾರೆ, ಅದಕ್ಕಿಂತ ಮುಂಚೆ ಅನ್ನಪೂರ್ಣ ತುಕ್ರ ಮಾತಾಡ್ತಾರೆ, ಅದಕ್ಕಿಂತ ಮುಂಚೆ ಅದಕ್ಕೆ ಒಂದು ಬಿಲ್ ಸಬ್ಮಿಟ್ ಮಾಡ್ತಾರೆ. ಎಲ್ಲರಿಗೂ ಕೊಡ್ತೇನೆ. ರಾತ್ರಿ 1 ಗಂಟೆ ಆದ್ರೂ ಕೂಡ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅದು ಆಗುದಿಲ್ಲ. 1 ಗಂಟೆ ಮಾತಾಡಬೇಕು, ಎಲ್ಲರಿಗೆ ಮಾತಾಡ್ಲಿಕ್ಕೆ ಕೊಡಬೇಕು. 24 ಗಂಟೆ ಮುಗಿಸ್ಬೇಕು. ನಾವೇನ್